ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮತಗಳು ಆರೋಪದ ನಡುವೆ ಮತ ಖರೀದಿ ಆರೋಪ ಕೂಡ ಕೇಳಿ ಬಂದಿದೆ. ರಾಜಕಾರಣದ ಜಟಾಪಟಿಗೆ ಬಿಗ್ ಟ್ವಿಸ್ಟ್ ನೀಡಿದ್ಯಾರು? ಹಾಗಾದ್ರೆ ಮತಗಳು ಆರೋಪ ಒಂದು ಕಡೆ ಬಿಜೆಪಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜಕಾರಣದ ಈ ಜಟಾಪಟಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ ಖರೀದಿ ಮಾಡಿ ಸಿದ್ದರಾಮಯ್ಯ ಗೆಲುವು ಕಂಡಿದ್ರ? ನಾವು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ ಇದನ್ನ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಹು ದೊಡ್ಡ ಆರೋಪವೊಂದನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಸಿಎಂ ಇಬ್ರಾಹಿಂ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ 3,000 ರೂಪಾಯಿ ಕೊಟ್ಟು ಒಂದೊಂದು ಮತವನ್ನು ಖರೀದಿ ಮಾಡಿ ಗೆದ್ರು ಅನ್ನೋದನ್ನ ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಬಾದಾಮಿಯಲ್ಲಿ ಗೆದ್ದದ್ದು ವೋಟ್ ಖರೀದಿಯಿಂದ, ಬಾದಾಮಿಯಲ್ಲಿ ಸಾಲ ಮಾಡಿ ವೋಟ್ ಖರೀದಿ ಮಾಡಿದ್ವಿ ಅಂತ ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಗೆಲುವಿಗೆ ನೆರವಾಗಿದ್ದು ಮತ ಖರೀದಿ ಅಂತ ಸಿದ್ದರಾಮಯ್ಯ ವಿರುದ್ಧವೇ ಸಿಎಂ ಇಬ್ರಾಹಿಂ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ. ಬಾದಾಮಿ ಚುನಾವಣೆಗೆ ನಾನು ಚಿಮ್ಮನಕಟ್ಟಿ ವೋಟ್ ಖರೀದಿಸಿದ್ವಿ ಅಂತ ಖುದ್ದಾಗಿ ಸಿಎಂ ಇಬ್ರಾಹಿಂ ಇದನ್ನು ಒಪ್ಪಿಕೊಂಡಿದ್ದಾರೆ. ನಾನು ಬಿಬಿ ಚಿಮ್ಮನಕಟ್ಟಿ ನಿಂತು ವೋಟ್ ಖರೀದಿಸಿದ್ವಿ, ಈ ಸತ್ಯ ಬಹಿರಂಗಗೊಳಿಸೋದಕ್ಕೆ ನನಗೆ ಯಾವ ಭಯವೂ ಇಲ್ಲ ಅಂತ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಅವತ್ತು ಸಾಲ ಮಾಡಿ 3,000 ವೋಟ್ ಖರೀದಿಸಿದ್ವಿ, ಅದರ ಸಾಲವನ್ನ ಸಿದ್ದರಾಮಯ್ಯ 6 ತಿಂಗಳ ಬಳಿಕ ತೀರಿಸಿದ್ರು ಅಂತ ಮೈಸೂರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಇಬ್ರಾಹಿಂ ಹೇಳಿರ್ತಕ್ಕಂಥದ್ದು. ಒಂದು ಕಡೆ ರಾಹುಲ್ ಗಾಂಧಿ ಮತಗಳು ಆರೋಪ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಫ್ರೀಡಂ ಪಾರ್ಕ್ ಅಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಕಾಂಗ್ರೆಸ್ ವತಿಯಿಂದ ನಡೆಯಿತು. ಬಿಜೆಪಿ ಮತಗಳು ಮಾಡ್ತಾ ಇದೆ ದೇಶಾದ್ಯಂತ ಅಂತ. ಮತ್ತೊಂದು ಕಡೆ ಇದೀಗ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯ ವಿರುದ್ಧ ವೋಟ್ ಖರೀದಿ ಮಾಡಿದ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಮತ ಖರೀದಿ ಮಾಡಿದ ಸಾಲವನ್ನ ಸಿದ್ದರಾಮಯ್ಯನವರೇ 6 ತಿಂಗಳ ಬಳಿಕ ತೀರಿಸಿದ್ರು. ಅಂದ್ರೆ ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿಲ್ಲ ಅಂತಾನೂ ಆಗಬೇಕು, ಮತ್ತೊಂದು ಕಡೆ ಮತ ಖರೀದಿ ಮಾಡಿದ್ವಿ ಅಂತಾನೂ ಆಗಬೇಕು. ಸಿಎಂ ಇಬ್ರಾಹಿಂ ಬಿಗ್ ಬಾಂಬ್. ರಾಜ್ಯಾದ್ಯಂತ ರಾಣಿ ಟೂರ್ ಮಾಡಬೇಕಂತಿದ್ದೀನಿ. ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ? ಎಸ್, ಮೈ ಸಪೋರ್ಟ್ ಇಸ್ ದೇರ್. ಕಮಾನ್, ಆಯ್ತು. ಸಿದ್ದರಾಮಯ್ಯ 2 ಸಲ ಆಯ್ತು, ಇನ್ನೆಷ್ಟು ಸಲ ಅದಾನು? ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಇಲ್ಲಿ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನಕಟ್ಟಿ ಹೋಗಿ ಕೈ ಮುಗಿದೆ. ಯಾವ್ದು ಸೋತು ಬಿಡ್ತಾವೆ, ನೀನು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಮಾಡೋದು, ಚಿಮ್ಮನಕಟ್ಟಿ ನನ್ನ ಜೊತೆಲಿ ನಿಂತು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯರ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನಕಟ್ಟಿ ಮಿನಿಸ್ಟ್ರು. ಆ ಚಿಮ್ಮನಕಟ್ಟಿ ಒಪ್ಪಲಿಲ್ಲ. ಚಿಮ್ಮನಕಟ್ಟಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತ ಬರ್ಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುಂದೆ ಮಾದೇವಪ್ಪ ಇತ್ತು ಪಕ್ಕದಲ್ಲಿ, ಅದು ಹೇಳ್ತು, ಇಲ್ಲ ನಾನು 40,000 ಗೆಲ್ತೀನಿ. ಮುಂದೆ ನೀನೇ ಫಸ್ಟ್ ಸೋಲ್ತೀಯ ಅಲ್ಲಿ ಅಂತ. ಆ ರಿಸಲ್ಟ್ ಹಂಗೆ ಬಂತು. ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಮಾರನೇ ದಿವಸ ಕೌಂಟಿಂಗ್ ಸಿದ್ದರಾಮಯ್ಯ ಮನೆಯಲ್ಲೂ ಸೇರವರೆ. ಗುಲಾಂ ನಬಿ ಆಜಾದ್ ಜನರಲ್ ಸೆಕ್ರೆಟರಿ. ನಾನು ಲೇಟ್ ಆಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ, ಸಿದ್ದರಾಮಯ್ಯ 20,000. ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ನನ್ನ ಕೈ ಮೇಲೆ ಕೈ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಲ್ಲ. ಬಾದಾಮಿ ಏನಾಗತ್ತೆ, ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ, ಇಲ್ಲ 800,000 ನೀನು ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥವ್ನು. ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಅವನು. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವರು ಮುಖ್ಯಮಂತ್ರಿಯಾಗಿ ಕರ್ಕೋಬೇಕಾದಂತ ಈ ಮುಂದಿನ ತಿಂಗಳಿಂದ ರಾಜ್ಯಾದ್ಯಂತ ರಾಣಿ ಟೂರ್ ಮಾಡಬೇಕಂತಿದ್ದೀನಿ. ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ? ಎಸ್,
ಮೈ ಸಪೋರ್ಟ್ ಇಸ್ ದೇರ್. ಕಮ್ ಆನ್. ಆಯ್ತು, ಸಿದ್ದರಾಮಯ್ಯ 2 ಸಲ ಆಯ್ತು, ಇನ್ನು ಎಷ್ಟು ಸಲ ಅದಾನು? ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಇಲ್ಲಿ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲು, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತು ಬಿಡ್ತಾವೆ, ನೀನು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ, ಏನಾದ್ರು ಮಾಡೋದು. ಚಿಮ್ಮನಕಟ್ಟಿ ನನ್ನ ಜೊತೆಲಿ ನಿಂತು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಂಡ್ರಾಯ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನಕಟ್ಟಿ ಮಿನಿಸ್ಟ್ರು. ಆ ಚಿಮ್ಮನಕಟ್ಟಿ ಒಪ್ಪಲಿಲ್ಲ. ಚಿಮ್ಮನಕಟ್ಟಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತ ಬರ್ಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುಂದೆ ಮಾದೇವಪ್ಪ ಇತ್ತು ಪಕ್ಕದಲ್ಲಿ, ಅದು ಹೇಳ್ತು, ಇಲ್ಲ ನಾನು 40,000 ಗೆಲ್ತೀನಿ, ಮುಂದೆ ನೀನೇ ಫಸ್ಟ್. ಬಾದಾಮಿಯಲ್ಲಿ ನಾನು ಮತಗಳನ್ನ ಖರೀದಿ ಮಾಡಿಲ್ಲ ಅಂತ ಸಿಎಂ ಇಬ್ರಾಹಿಂ ಆರೋಪಕ್ಕೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಬಾದಾಮಿ ಕ್ಷೇತ್ರಕ್ಕೆ ಹೋಗಿದ್ದೆ 2 ದಿನ ಮಾತ್ರ. ಮತ ಖರೀದಿ ಬಗ್ಗೆ ನನಗೇನು ವಿಚಾರ ಗೊತ್ತೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಈ ವಿಚಾರವನ್ನ ನಾನು ಕೇಳ್ತಾ ಇರೋದು ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ ಅಂತ ಆಶ್ಚರ್ಯ ಆಗತ್ತೆ. ಇವು ಯಾರೂ ದುಡ್ಡು ಕೊಡದೆ ಗೆದ್ದು ಬಿಟ್ಟಿದ್ದಾರ. ಆವತ್ತು ಎಲೆಕ್ಷನ್ ದಿನ ನಾವೆಲ್ಲ ಪತ್ರಕರ್ತರು ರಸ್ತೆಗಳಲ್ಲಿ ಹೋಗಿ ನೋಡಿದ್ರೆ ಆ ಪಾರ್ಟಿಯವರು ಎಷ್ಟು ಕೊಟ್ರು, ಈ ಪಾರ್ಟಿಯವರು ಎಷ್ಟು ಕೊಟ್ರು ಅಂತ ಜನ ಹಂಚ್ಕೊತಿರೋದು ಕಣ್ಣಾರೆ ಕಾಣ್ತೀವಿ. ಇವತ್ತು ಗೊತ್ತೇ ಇಲ್ಲ ಅಂತಾರೆ. ಮತ್ತೊಬ್ರು ಹೇಳ್ತಾರೆ ಮತ ಖರೀದಿ ಮಾಡಿದ್ವಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ, ನಾನು 2 ದಿನ ಹೋಗಿರೋದು ಅಂತ ಹೇಳ್ತಾರೆ. ಏನೇ ಇರಲಿ, ರಾಜಕಾರಣಿಗಳ ಈ ನವರಂಗಿ ಆಟ ಹೊಸದೇನಲ್ಲ ಬಿಡಿ, ಜನಕ್ಕೆ ಗೊತ್ತಿದೆ ಏನು ಅಂತ. ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಎಕರೆ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥವ್ನು. ಇಲ್ಲಿ ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗ್ ಮಾಡಿದ ಕಡೆ ಅಂತ ಹೂ ಅಂತಾರೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಅವನು. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ವಿ. ಆದ್ರೆ ಅವರು ಮುಖ್ಯಮಂತ್ರಿ ಆಗಿ ಕೇಳ್ಕೋಬೇಕಾದಂತ ನಮ್ಮ ಪಾರ್ಟಿ ಲೀಡರ್ ಅವರು ಜೊತೆ ಇದ್ದವರಲ್ಲ ಸರ್. ಅವಾಗ 2018 ಚುನಾವಣೆಯಲ್ಲಿ ಅವರೇ ತಲೆ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ 3,000 ಹೇಳಿದ್ರೆ ಸರ್, 800ರಿಂದ 1,000 ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯವರು ಆ ದುಡ್ಡ 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಹೋಟೆಲ್ ಗೆದ್ದು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದ್ದಾರೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ. 3,000 ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಮೈಸೂರಲ್ಲಿ ಸರ್, KFIನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ನನಗೆ ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ.